ವೈದ್ಯಕೀಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಗತ್ಯವನ್ನು ಗ್ರಾಂ ಪರ್ ಕಿಲೋಗ್ರಾಂ ದೇಹದ ತೂಕ ಆಧಾರದಲ್ಲಿ ಲೆಕ್ಕಹಾಕಲಾಗುತ್ತದೆ. ಬಿಎಂಐ ಅರ್ಥ ಮತ್ತು ಮಹತ್ವ. ಬಿಎಂಐಯನ್ನು ತೂಕ ಕಿಲೋಗ್ರಾಂ ಡಿವೈಡೆಡ್ ಬೈ ಎತ್ತರ ಮೀಟರ್ ಇನ್ ಹೈಟ್ ಸ್ಕ್ವೇರ್ ಹೀಗೆ ಕ್ಯಾಲ್ಕುಲೇಟ್ ಮಾಡುತ್ತಾರೆ. ಬಿಎಂಐ ಮೌಲ್ಯ ದೇಹದ ಸ್ಥಿತಿ 18.5 ಅಂಡರ್ವೇಟ್, 18.5 ಇಂದ 24.9 ನಾರ್ಮಲ್, 25 ಇಂದ 29.9 ಓವರ್ವೇಟ್, 29.9 ಅಥವಾ ಹೆಚ್ಚು ಒಬೀಸ್. ಬಿಎಂಐ ಮೂಲಕ ದೇಹಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಅನ್ನೋದು ನಿರ್ಧಾರವಾಗುತ್ತದೆ. ಕಾರ್ಬೋಹೈಡ್ರೇಟ್ಸ್ ಪ್ರತಿದಿನದ ಅಗತ್ಯ ಸರಾಸರಿ. ಅಂಡರ್ವೇಟ್ ವ್ಯಕ್ತಿಗಳು ಆಕ್ಟಿವಿಟಿ ಲೆವೆಲ್ ಮೇಲೆ ಕಾರ್ಬೋಹೈಡ್ರೇಟ್ಸ್ ಅಗತ್ಯ. ಕಡಿಮೆ ಚಟುವಟಿಕೆ 4 ಇಂದ 5 ಗ್ರಾಂ ಪರ್ ಕಿಲೋಗ್ರಾಂ, ಮಧ್ಯಮ ಚಟುವಟಿಕೆ 5 ಇಂದ 6 ಗ್ರಾಂ ಪರ್ ಕಿಲೋಗ್ರಾಂ, ಹೆಚ್ಚು ಚಟುವಟಿಕೆ 6 ಇಂದ 7 ಗ್ರಾಂ ಪರ್ ಕಿಲೋಗ್ರಾಂ. ಉದಾಹರಣೆ: ತೂಕ 45 ಕಿಲೋಗ್ರಾಂ, 45 ಗುಣಿಸು 5 225 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ಪ್ರತಿದಿನ. ತೂಕ ಹೆಚ್ಚಿಸಲು, ಶಕ್ತಿ ಮತ್ತು ಸ್ಟಾಮಿನಾ ಹೆಚ್ಚಿಸಲು ಅಗತ್ಯ. ನಾರ್ಮಲ್ ವೇಟ್ ವ್ಯಕ್ತಿಗಳು ಆಕ್ಟಿವಿಟಿ ಲೆವೆಲ್ ಮೇಲೆ ಕಾರ್ಬೋಹೈಡ್ರೇಟ್ಸ್ ಅಗತ್ಯ. ಸೆಡೆಂಟರಿ 3 ಇಂದ 4 ಗ್ರಾಂ ಪರ್ ಕಿಲೋಗ್ರಾಂ, ಮಾಡರೇಟ್ 4 ಇಂದ 5 ಗ್ರಾಂ ಪರ್ ಕಿಲೋಗ್ರಾಂ, ಹೆವಿ 5 ಇಂದ 6 ಗ್ರಾಂ ಪರ್ ಕಿಲೋಗ್ರಾಂ. ಉದಾಹರಣೆ: ತೂಕ 60 ಕಿಲೋಗ್ರಾಂ, 60 ಗುಣಿಸು 4 240 ಗ್ರಾಂ ಪ್ರತಿದಿನ. ತೂಕ ಕಾಯ್ದುಕೊಳ್ಳಲು, ಮೆದುಳು, ಸ್ನಾಯುಗಳ ಸರಿಯಾದ ಕಾರ್ಯಕ್ಕೆ. ಓವರ್ವೇಟ್ ಅಥವಾ ಒಬೀಸ್ ವ್ಯಕ್ತಿಗಳು ಆಕ್ಟಿವಿಟಿ ಲೆವೆಲ್ ಮೇಲೆ ಕಾರ್ಬೋಹೈಡ್ರೇಟ್ಸ್ ಅಗತ್ಯ. ಸೆಡೆಂಟರಿ 2 ಇಂದ 3 ಗ್ರಾಂ ಪರ್ ಕಿಲೋಗ್ರಾಂ, ಮಾಡರೇಟ್ 3 ಇಂದ 4 ಗ್ರಾಂ ಪರ್ ಕಿಲೋಗ್ರಾಂ. ಉದಾಹರಣೆ: ತೂಕ 80 ಕಿಲೋಗ್ರಾಂ, 80 ಗುಣಿಸು 3 240 ಗ್ರಾಂ ಪ್ರತಿದಿನ. ತೂಕ ನಿಯಂತ್ರಣ, ರಕ್ತದ ಸಕ್ಕರೆ ನಿಯಂತ್ರಣ, ಡಯಾಬಿಟೀಸ್ ಅಪಾಯ ಕಡಿಮೆ. ಆರೋಗ್ಯಕರ ಕಾರ್ಬೋಹೈಡ್ರೇಟ್ಸ್ ಮೂಲಗಳು: ತಿನ್ನಬಹುದಾದ ಪದಾರ್ಥಗಳು, ಬ್ರೌನ್ ರೈಸ್ ಅಥವಾ ಮಿತ ಪ್ರಮಾಣದ ಅಕ್ಕಿ, ರಾಗಿ, ಜೋಳ, ಸಜ್ಜೆ, ಓಟ್ಸ್, ಗೋಧಿ ರೊಟ್ಟಿ, ಹಣ್ಣುಗಳು, ಪೂರ್ಣ ಹಣ್ಣು. ತಿನ್ನಬಾರದ ಪದಾರ್ಥಗಳು: ಸಕ್ಕರೆ, ಬಿಳಿ ಬ್ರೆಡ್, ಬೇಕರಿ ಪದಾರ್ಥಗಳು, ಸಾಫ್ಟ್ ಡ್ರಿಂಕ್ಸ್, ಪ್ಯಾಕೆಟ್ ಸ್ನ್ಯಾಕ್ಸ್. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಅಥವಾ ಹೆಚ್ಚು ಆದರೆ: ಕಡಿಮೆ ಇದ್ದರೆ ದೌರ್ಬಲ್ಯ, ದಣಿವು, ತಲೆ ಸುತ್ತು, ಕಡಿಮೆ ರಕ್ತದ ಸಕ್ಕರೆ. ಹೆಚ್ಚು ಆದರೆ ತೂಕ ಹೆಚ್ಚಳ, ಇನ್ಸುಲಿನ್ ಸಮಸ್ಯೆ, ಡಯಾಬಿಟೀಸ್ ಅಪಾಯ, ಕೊಬ್ಬು ಸಂಗ್ರಹ. ವೈದ್ಯಕೀಯ ಸಲಹೆ: ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು ಅಂದರೆ ಸಂಪೂರ್ಣ ಬಿಡಬಾರದು. ಪ್ರಮಾಣ ಮತ್ತು ಗುಣಮಟ್ಟ ಮುಖ್ಯ. ಡಾಕ್ಟರ್ಸ್ ಫೈನಲ್ ಅಡ್ವೈಸ್: ಹೈಟ್, ವೇಟ್, ಆಕ್ಟಿವಿಟಿ ನೋಡಿಕೊಂಡು ಕಾರ್ಬೋಹೈಡ್ರೇಟ್ಸ್ ತೆಗೆದುಕೊಳ್ಳಿ. ರಿಫೈನ್ಡ್ ಕಾರ್ಬ್ಸ್ ಬಿಟ್ಟು ಕಾಂಪ್ಲೆಕ್ಸ್ ಕಾರ್ಬ್ಸ್ ಆಯ್ಕೆ ಮಾಡಿ. ತೂಕ ಕಡಿಮೆ ಅಥವಾ ಹೆಚ್ಚು ಮಾಡುವಾಗ ಡಯಟೀಷಿಯನ್ ಅಥವಾ ಡಾಕ್ಟರ್ ಸಲಹೆ ಪಡೆಯಿರಿ.